ಎಲ್ಲರಿಗೂ ನಮಸ್ಕಾರ. ಮಲ್ನಾಡು ವಿಚಾರಕ್ಕೆ ಸ್ವಾಗತ. ಹಿಂದೂ ಮಹಾಸಭಾ ಗಣಪತಿನ ಭೀಮೇಶ್ವರ ದೇವಸ್ಥಾನದಿಂದ ಹೊರ ತರ್ತಿದ್ದಂಗೆ ಜನ ಸೇರ್ಲಿಕ್ಕೆ ಶುರು ಆಯಿತು. ಅದೇ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ದಾಟಿದ ಮೇಲಂತೂ ಕಾಲಿಡಕ್ಕೂ ಜಾಗ ಇರಲಿಲ್ಲ. ಪ್ರತಿ ವರ್ಷಕ್ಕಿಂತ ಒಂದು 10 ಪಟ್ಟು ಜಾಸ್ತಿ ಜನ ಇರ್ಬೋದು, ಅಷ್ಟು ಜನ ಇದ್ರು ಈ ಸಲ ಮಾತ್ರ. ರಾಜಬೀದಿ ಉತ್ಸವ ಹೋಗೋ ದಾರಿಲೆಲ್ಲ ನೀವು ಸಾಂಸ್ಕೃತಿಕ ಕಲೆ ನೋಡಿರ್ಬೋದು. ಹಾಗೆ ಪಟಾಕಿಗಳು ಸುರಿಮಳೆ ಇತ್ತು, ಹಾಗೆ ಹಾರಗಳು, ವಿಶೇಷವಾಗಿ ದಾರಿ ಉದ್ದಕ್ಕೂ ಹಾರಗಳೇ. ತುಂಬ ಜನ ತುಂಬ ಥರ ಹಾರಗಳು, ಡ್ರೈ ಫ್ರೂಟ್ಸ್ ಹಾರ, ಹೂವಿನ ಹಾರ, ವಿಚಿತ್ರ ವಿಚಿತ್ರ ಹಾರಗಳು ಮಾಡಿಸಿದ್ರು. ಮುಂಚೆ ಎಲ್ಲ ಗಲಾಟೆ ಗಣಪತಿ ಅಂತ ಹೇಡಿ ಹಿಂದೂಗಳು ಹೇಳ್ಕೊಂಡು ಓಡಾಡ್ತಿದ್ರು. ಬಟ್ ಈ ಸಲ ಆ ಹೇಡಿ ಹಿಂದೂಗಳು ಬಂದು ಈ ಜಾಗದಲ್ಲಿ ನೋಡಬೇಕು. ಇದು ಗಲಾಟೆ ಗಣಪತಿ ಅಲ್ಲ, ಧರ್ಮ ಜಾಗೃತಿ ಗಣಪತಿ ಅಂತ ಅವ್ರಿಗೆ ತಿಳ್ಕೋಬೇಕು. 1944ರಲ್ಲಿ ಸಾವರ್ಕರ್ ಅಲ್ಲಿಂದ ಬಂದು ಇಲ್ಲಿ ಗಣಪತಿ ಏನಕ್ಕಿಟ್ರು ಅನ್ನೋದು ಅರ್ಥ ಜನಕ್ಕೆ ಈಗೀಗ ಆಗ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿನ ಎಷ್ಟು ಖುಷಿಯಿಂದ, ಎಷ್ಟು ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದಾರೆ ಜನ. ಅದ್ರ ಜೊತೆಗೆ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಧರ್ಮ ಜಾಗೃತಿ ಪ್ರತಿಯೊಬ್ಬರಲ್ಲೂ ಮೂಡ್ತಾ ಇದೆ. ಅದ್ರ ಪ್ರತಿಬಿಂಬ ಈ ಗಣಪತಿ. ಥ್ಯಾಂಕ್ ಯು. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ.